ನರೇಗಾ ಹಣವನ್ನು ಚೋರಿ ಮಾಡ್ತಾಯಿದ್ರು, ಬಡವರ ಹಣವನ್ನು ಚೋರಿ ಮಾಡ್ತಾಯಿದ್ರು. ಬರೀ ಬಡವರು ಸೇರ್ಬೇಕಿದ್ದ ಹಣ ಎಲ್ಲ JCB ಮಾಲೀಕರಿಗೆ ಹೋಗ್ತಾಯಿತ್ತು. ಇವತ್ತು ಕೇಂದ್ರ ಸರ್ಕಾರ ಅದನ್ನು ಪಾರದರ್ಶಕ ಮಾಡಿ ಇವತ್ತು ರಿಯಲ್ಲಾಗಿ ಯಾರಿದ್ದಾರೆ ಬಡವರು ಅವ್ರಿಗೆ ಸೇರುವಂಥ ಕೆಲಸವನ್ನು ಮಾಡಿದ್ದಾರೆ. ಈ ಕಾಂಗ್ರೆಸ್ ಸರ್ಕಾರಕ್ಕೆ ಹೊಟ್ಟೆ ಉರಿ ಏನು ಅಂತ ಹೇಳಿದ್ರೆ, ಹಿಂದೆ 100% ಹಣ ಬರ್ತಾಯಿತ್ತು, ಈಗ 60-40 ಮಾಡಿದ್ದಾರೆ ಅಂತ. ಅಂದರೆ ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ಈ 40% ದುಡ್ಡು ಕೊಡೋಕ್ಕೂ ಖಜಾನೆ ಖಾಲಿ ಆಗಿದೆಯಾ? ನಿಮ್ಮ ಹತ್ರ ದುಡ್ಡು ಗತಿ ಇಲ್ವಾ? ಈಗ ಬೇಕಾದಷ್ಟು ಯೋಜನೆ ಇದೆ, ರೈಲ್ವೆ ಯೋಜನೆಗಳಿದೆ, ನ್ಯಾಷನಲ್ ಹೈವೇಸ್ ಇದೆ, ಇವೆಲ್ಲನೂ ಕೂಡ ಕೇಂದ್ರ ಮೆಟ್ರೋ ಇದೆ, ಇವೆಲ್ಲನೂ ಕೇಂದ್ರ ರಾಜ್ಯ ಸರ್ಕಾರಗಳ ಯೋಜನೆ. ಅದಕ್ಕೆ ಹಣ ಕೊಡಲ್ವಾ? ಇದಕ್ಕೂ ಅದೇ ರೀತಿ ಕೊಡಿ. ಕೇಂದ್ರ ಸರ್ಕಾರದ ಹಣ 60% ಬರ್ತೈತಲ್ಲ. ಹಿಂದೆ ಕೇಂದ್ರ ಸರ್ಕಾರ ಮನಮೋಹನ್ ಸಿಂಗ್ ಇದ್ದಾಗ ಅವರ 10 ವರ್ಷದಲ್ಲಿ 2,000 ಕೋಟಿ ಕೊಟ್ಟಿದ್ರು ನರೇಗಾಗೆ. ಮೋದಿಯವರು ಬಂದ ಮೇಲೆ ಅದು 2 ಲಕ್ಷ ಕೋಟಿ, ಮೋದಿಯವರು ಬಂದ ಮೇಲೆ ಅದನ್ನು 8 ಲಕ್ಷ ಕೋಟಿ ಕೊಟ್ಟಿದ್ದಾರೆ. ಅಂದರೆ ನರೇಗಾ ಹಣಕ್ಕೆ ಹೆಚ್ಚು ಹಣವನ್ನು ಮೋದಿಯವರೇ ಕೊಟ್ಟಿರೋದು. ಆದರೆ ಕಾಂಗ್ರೆಸ್ ಅವರಿಗೆ ಹೊಟ್ಟೆ ಉರಿ. ಈಗ ಪಾಪರಾವ್ ಅವರೇ, ಅವ್ರ ಹತ್ರ ಕಾಸ ಇಲ್ಲ, ಸಂಬಳ ಕೊಡೋಕ್ಕೂ ದುಡ್ಡಿಲ್ಲ, ಎಲ್ಲರೂ ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ ಅಧಿಕಾರಿಗಳೆಲ್ಲ. 2 ತಿಂಗಳು ಗೃಹಲಕ್ಷ್ಮಿ ಹಣನೇ ಕೊಟ್ಟಿಲ್ಲ. ಗೃಹಲಕ್ಷ್ಮಿ ತಾನೇ, ಗೃಹಲಕ್ಷ್ಮಿ ಹಣನೇ ಕೊಟ್ಟಿಲ್ಲ. 5,000 ಕೋಟಿ ಕೊಡಬೇಕು, ಕೊಟ್ಟಿಲ್ಲ. ಪಾಪರಾವ್ ಅವರಲ್ಲ, ಈಗ 40% ಹಣ ಕೊಡಿ ಅಂತ ಹೇಳಿದ್ರೆ ಅವ್ರಿಗೆ ಹೊಟ್ಟೆಯಲ್ಲಿ ಹಸಿ ಮೆಣಸಿನ್ಕಾಯಿ ಇಟ್ಕೊಂಡಾಗ್ಬಿಡುತ್ತೆ. ಅದಕ್ಕೋಸ್ಕರ ವಿಶೇಷ ಅಧಿವೇಶನ ಕರೆದು ಅಲ್ಲಿ ಅವ್ರ ತೀಟ ತೀರ್ಸ್ಕೊಳಕ್ಕಷ್ಟೇ. ಅದರಿಂದ ಏನಾಗ್ತತೆ? ಆಯ್ತಪ್ಪ, ಅಧಿವೇಶನದಲ್ಲಿ ನೀವು ಕೇಂದ್ರ ಸರ್ಕಾರನ ಏನೇ ಮಾತಾಡಿದ್ರು ಕೂಡ ಅದು ಉಪಯೋಗ ಏನೈತೆ? ಅದರಿಂದ ಏನು ಉಪಯೋಗ ಆಗಲ್ಲ. ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಹಲವಾರು ಕೇಂದ್ರದ ಯೋಜನೆಗಳನ್ನು ಮಾಡಿತ್ತು. ಆವಾಗ ಎಲ್ಲ ರಾಜ್ಯಗಳು ಅಕ್ಸೆಪ್ಟ್ ಮಾಡಿದ್ವಲ್ಲ, ತಗೊಂಡಿದ್ವು. ನೀವು ತಗೊಳ್ಳಿ, ಇಲ್ಲ ಅಂದರೆ ನಮಗೆ ಬೇಡ ನಾವೇ ಕೊಡ್ತೀರಿ ದುಡ್ಡು ಅಂತ ಕೊಡಿ. ಈಗ ಹೇಳಿದ್ರಲ್ಲ, ನಾವು ಗ್ಯಾರಂಟಿಯನ್ನು ನಾವೇ ರಾಜ್ಯ ಸರ್ಕಾರನೇ ಕೊಡ್ತೀರಿ ಅಂತ, ಹಂಗೆ ಕೊಡಿ. ನೀವು ಮಾಡಿ, ಬೇಡ ಅಂತಾರೆ ಹೇಳ್ತಾರೆ ಯಾರು? ನೀವೇ ಮಾಡಿ ಯೋಜನೆನ. ನಿಮ್ಮ ಯಾವುದಾದ್ರೂ ಯೋಜನೆಗೆ ಕೇಂದ್ರ ಸರ್ಕಾರ ಅಡ್ಡ ಬಂದಿದೆಯಾ? ನಿಮ್ಮ 5 ಗ್ಯಾರಂಟಿಗಳು ರಾಜ್ಯದ ಬೊಕ್ಕಸಕ್ಕೆ ತೊಂದರೆ ಆಗ್ತಾ ಇದೆ ಅಂತ ಎಲ್ಲರೂ ಕೂಡ ಹಲವಾರು ಆರ್ಥಿಕ ತಜ್ಞರು ಸಲಹೆಯನ್ನು ಕೊಟ್ಟರು. ನೀವೇನ ಕೇಳಿದ್ರ? ನೀವು ಮಾಡಿದ್ರಿ. ಕೇಂದ್ರ ಸರ್ಕಾರ ಏನಾರು ಅಬ್ಜೆಕ್ಟ್ ಮಾಡ್ತಾ ನಿಮ್ಮನ್ನು ಮಾಡಬೇಡಿ ಅಂತ? ಈ ಕೇಂದ್ರ ಸರ್ಕಾರ ಯೋಜನೆ ಮಾಡಿದ್ರೆ ನೀವು ಯಾಕೆ ಅಬ್ಜೆಕ್ಟ್ ಮಾಡ್ತೀರಾ? ಅದು ಪಾಲಿಸಿ, ಇಟ್ ಈಸ್ ಎ ಪಾಲಿಸಿ ಆಫ್ ಕೇಂದ್ರ ಸರ್ಕಾರ. ನೀವೇನು ಎಂಟ್ರಿ ಆಗೋದು ಅದಕ್ಕೆ? ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಎಲ್ಲ ಯೋಜನೆಗಳನ್ನು ನಾವು ಜಾರಿಗೆ ತರಬೇಕಾ? ಹಿಂದೆ ನಾವು ಕರ್ನಾಟಕದಲ್ಲಿ ರೈತರ ಮಕ್ಕಳಿಗೆ ವಿದ್ಯಾನಿಧಿ ಮಾಡಿದ್ರಿ, ನೀವು ಕ್ಯಾನ್ಸಲ್ ಮಾಡಿದ್ರಲ್ಲ. ನಾವೇನ ಕೇಳಿದ್ರೆ? ಕೇಳಿಲ್ಲ ನಾವು. ಯಡಿಯೂರಪ್ಪನವರು ಸೈಕಲ್ ಕೊಡುವಂಥ ಯೋಜನೆಯನ್ನು ಮಾಡಿದರು ಶಾಲೆಗೆ ಹೋಗೋ ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ. ನೀವು ಕ್ಯಾನ್ಸಲ್ ಮಾಡಿದ್ರಿ. ಕೇಳಿದ್ರ? ಭಾಗ್ಯದ ಲಕ್ಷ್ಮಿ ಯೋಜನೆಯನ್ನು ತಂದರು ಯಡಿಯೂರಪ್ಪನವರು. ಎಲ್ಲರಿಗೂ ಯಾರು ಹೆಣ್ಮಗಳು ಆಗಿದೆ ಅವ್ರಿಗೆ 1 ಲಕ್ಷ ರೂಪಾಯಿ ಹಣ ಕೊಡಬೇಕು ಅಂಥೇಳಿ ನೀವು ಕ್ಯಾನ್ಸಲ್ ಮಾಡಿದ್ರಿ. ನಾವು ಕೇಳಿದ್ರ? ಇದನ್ನು ಹೆಂಗೆ ಕೇಳ್ತೀರಾ? ಮಾನ ಮರ್ಯಾದೆ ಇದೆಯಾ ನಿಮಗೆ? ಕೇಳಕ್ಕೆ ಮಾನ ಮರ್ಯಾದೆ ಇದೆಯನ್ರಿ? ನಾವು ನಮ್ಮ ಯೋಜನೆಗಳನ್ನು ರದ್ದು ಮಾಡಿದಾಗ ನಾವು ನಿಮ್ಮನ್ನು ಕೇಳಿಲ್ಲ. ನೀವು ಕೇಂದ್ರ ಸರ್ಕಾರದ ಯೋಜನೆಯನ್ನು ಜನಪರವಾಗಿ ಮಾಡಿದ್ರೆ, ಪಾರದರ್ಶಕವಾಗಿ ಮಾಡಿದ್ರೆ, ಅದರಲ್ಲಿ ಮೊಸರಲ್ಲಿ ಕಲ್ಲು ಹುಡ್ಕೋ ಅಂತ ಕೆಲಸವನ್ನು ಮಾಡ್ತಾ ಇದ್ದೀರಾ. ಅದಕ್ಕೋಸ್ಕರ ಅಧಿವೇಶನ ಕರೆದು ಜನಗಳ ದುಡ್ಡು ಹಾಳು ಮಾಡಬೇಡ್ರಿ. ಅಧಿವೇಶನ ಕರೀರಿ, ಕಾಂಗ್ರೆಸ್ ದುಡ್ಡಲ್ಲಿ ಕರ್ಕೊಳ್ರಿ ನಿಮ್ಮ MLAಗಳನ್ನೆಲ್ಲ. ನಿಮ್ಮ MLAಗಳದೆಲ್ಲ 136 ಜನ ಇದ್ದಾರಲ್ಲ, ಅವ್ರನ್ನೆಲ್ಲ ಕರ್ಕೊಂಡು ಅಧಿವೇಶನ ನಿಮ್ಮ ಕಾಂಗ್ರೆಸ್ ಫಂಡನ್ನು ಅದಕ್ಕೆ ಇನ್ವೆಸ್ಟ್ ಮಾಡಿರಿ. ಈ ಜನರ ಟ್ಯಾಕ್ಸ್ ತೆರಿಗೆ ಎಲ್ಲ ದುಡ್ಡು ತಗೊಂಡು ನೀವು ಕೇಂದ್ರ ಸರ್ಕಾರನ ಬೈಯಕ್ಕೆ ಮಾಡಿದ್ರೆ ಇದು ಪ್ರಜಾಪ್ರಭುತ್ವದ ವಿರೋಧವಾದಂಥ ಒಂದು ನಡವಳಿಕೆ. ಸರ್, ಕುಮಾರಸ್ವಾಮಿ ಅವರು ಒಂದು ಗಂಭೀರ ಆರೋಪ, ಸಿದ್ದರಾಮಯ್ಯ ಅವರು ಲೀಸ್ CM ಅಂತ. ಅದು ಲೀಸ್ ಅಂತಲ್ಲ, ಲೀಸ್ ಬೇಸ್ ಅಂತಲ್ಲ, ಪಕ್ಕಾ ಲೀಸ್ ಅಗ್ರಿಮೆಂಟ್ ಇದು. ಲೀಸ್ ಅಲ್ಲ, ಪಕ್ಕಾ ಲೀಸ್ ಅಗ್ರಿಮೆಂಟ್ ಇದು. ಲೀಸ್ ಅಗ್ರಿಮೆಂಟ್, ರಿಜಿಸ್ಟರ್ಡ್ ಅಗ್ರಿಮೆಂಟ್ ಇದು ಲೀಸ್. ಅದು ಲೀಸ್ ಎನಿ ಟೈಮ್ ಕ್ಯಾನ್ಸಲ್ ಆಗ್ಬೋದು, ಎನಿ ಟೈಮ್ ರಿನ್ಯೂವಲ್ ಆಗ್ಬೋದು. ಆದ್ದರಿಂದ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಇಟ್ ಇಸ್ ಲೀಸ್ ಅಂತ. ಪದೇ ಅವರೇ ಹೇಳ್ತಾ ಇದ್ದಾರಲ್ಲ ಸಿದ್ದರಾಮಯ್ಯನವರು. ಏನು ಹೇಳ್ತಾ ಇದ್ದಾರೆ? ಅವರು ಕೇಂದ್ರ ರಾಹುಲ್ ಗಾಂಧಿ ಎಲ್ಲಿವರೆಗೂ ಹೇಳ್ತಾರೋ ಅಲ್ಲಿವರೆಗೂ ಇರ್ತೀನಿ ಅಂದರೆ, ಮನೆ ಓನರು ಈಗ ಮನೇನ ಲೀಸ್ ಕೊಟ್ಟಿದ್ರೆ ಮನೆ ಓನರ್ ಎಷ್ಟು ದಿನ ಇರುವಂತಾನೆ ಅಷ್ಟು ದಿನ ಇರಬೇಕು ಲೀಸಲ್ಲಿ.
ಲೀಸ್ ಪೀರಿಯಡ್ ಮೇಲೆ ಹೋಗಬೇಕು. ಈಗ ಡಿ ಕೆ ಶಿವಕುಮಾರ್ ಏನು ಹೇಳ್ತಾವನೆ, ಮನೆ ಖಾಲಿ ಮಾಡು, ನಿಂದು ಲೀಸ್ ಪೀರಿಯಡ್ ಮುಗ್ದಿದೆ, ನಾನು ಬರ್ತೀನಿ ಮನೆಗೆ ಅಂತ ಹೇಳ್ತಾವ್ರೆ. ರೆಂಟಲ್ಲಿ ಈಗ ಆಯಿತು, ನಿಂದು ಲೀಸ್, ನಿನಗೇನು ಲೀಸ್ ಕೊಟ್ಟಿದ್ರು, ರಾಹುಲ್ ಗಾಂಧಿ ಎಷ್ಟು ಲೀಸ್ ಕೊಟ್ಟಿದ್ರು, ಆ ಲೀಸ್ ಅವಧಿ ಮುಗ್ದೋಯ್ತಪ್ಪ. ನನಗಿವಾಗ ಲೀಸ್ ಅವಧಿ ಕೊಟ್ಟಿದ್ದಾರೆ 2.5 ವರ್ಷ, ಬಿಟ್ಕೊಡು ಅಂತ ಮನೆ ಕೇಳ್ತಾ ಇದ್ದಾನೆ. ಅಷ್ಟೇ, ಇಲ್ಲಿ ಪಕ್ಕಾ ಇದು ಲೀಸ್ ಆಗಿರುವಂಥ ಅಗ್ರಿಮೆಂಟ್ ಪ್ರಕಾರ ಇವತ್ತು ರಾಜ್ಯದಲ್ಲಿ ನಡೀತಾ ಇದೆ. ಇದು ಈ ಸರ್ಕಾರ, ಈ ಕೇಂದ್ರದಲ್ಲಿ ನಮ್ಮ ಜನರಲ್ ಸೆಕ್ರೆಟರಿ ಇದ್ದಾರಲ್ಲ ಕೇರಳ, ವೇಣುಗೋಪಾಲ್ ಇದಕ್ಕೆ ಅವರೇ ಒಂದು ರೀತಿ ಸೂಪರ್ CM, ಅವ್ರದ್ದೇ ಡೈರೆಕ್ಷನ್ನು, ಅವರೇ ಪ್ರೊಡ್ಯೂಸರು, ಎಲ್ಲ ಅವ್ರು ಹೇಳ್ದಂಗೆ ನಡೆಯುವಂಥದ್ದು ಕಾಂಗ್ರೆಸ್. ಇಲ್ಲೇನೂ ಇಲ್ಲ, ಯಾಕಂದರೆ ಲೀಸ್ ಬೇಸಲ್ಲಿ ಇರೋದ್ರಿಂದ ಇವ್ರಿಗೆ ಅಧಿಕಾರನೇ ಇಲ್ಲ, ಇವ್ರಿಗೆ ರೈಟ್ಸೇ ಇಲ್ಲ. ಕೇರಳ ಹೇಳಿದ ಕೂಡಲೇ ಸರ್, ಕೇರಳದಲ್ಲಿ ಅವರು ವೇಣುಗೋಪಾಲ್ ಹೇಳಿದ ಕೂಡಲೇ